Dear students, welcome to my channel Dhanustalk. Class 9 Subject Science Karnataka School Examination and Assessment Board Model Question Paper for March 2024. In this video, ನಾನು Part A Physics part ಅನ್ನು explain ಮಾಡ್ತೇನೆ. First page ಅಲ್ಲಿ information to be filled by the student and information to be filled by the room invigilator ಇರುತ್ತೆ. So ನಿಮ್ಮ part ಏನು fill ಮಾಡಬೇಕು ಅದನ್ನ fill ಮಾಡಿ. Part A Physics first MCQ ಇದೆ 3 question ಇದೆ, each carry 1 mark. SI unit of force we know that Newton, so option C is the answer. The value of acceleration due to gravity of earth is second question, that is also 9.8 ms, that is constant, so option C is the answer. Then question number 3, the audible range of sound in human is in 4 option. The 20 hertz to 20,000 hertz A option is correct. If in your SA2 exam, instead of 20 hertz to 20,000 hertz ಬದಲು 20 hertz to 20 kilohertz KHZ ಇದ್ರೆ ನೀವು ಅದನ್ನ ಸೆಲೆಕ್ಟ್ ಮಾಡಬೇಕು, ಕನ್ಫ್ಯೂಷನ್ ಆಗಬೇಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ಫ್ರೀಕ್ವೆನ್ಸಿ ರೇಂಜು ವಾಟ್ ಯು ಹ್ಯಾವ್ ಲರ್ನ್ಡ್ ಅಂತೇಳಿ ಕೊನೆಗಿರುತ್ತಲ್ವಾ, ಅಲ್ಲಿ ಇದನ್ನ ಕೊಟ್ಟಿರೋದು. ಸೊ ಈ ರೀತಿನೂ ಕೇಳೋ ಚಾನ್ಸಸ್ ಇದೆ, ಯಾಕಂದ್ರೆ ಈ 20,000 hertz ನ ಕನ್ವರ್ಟ್ ಕಿಲೋ hertz ಗೆ ಕನ್ವರ್ಟ್ ಮಾಡಿದಾಗ we will get 20k hertz. Understood? Answer the following question. Then here 2 question, each carry 1 mark. ಇಲ್ಲಿ weight of the object on the earth ಬಂದ್ಬಿಟ್ಟು 36 n ಅಂದ್ರೆ ನ್ಯೂಟನ್ ಅಂತ, ಆಯ್ತಾ? ಸೊ ಇಲ್ಲಿ ಆ ಆಬ್ಜೆಕ್ಟ್ ಇಂದು ವೆಯ್ಟ್ ನ ನಾವು ಸರ್ಫೇಸ್ ಆಫ್ ದ ಮೂನ್ ಅಲ್ಲಿ ಮೆಷರ್ ಮಾಡಿದಾಗ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಯು ನೋ ದಟ್ ಮಾಸ್ ಆಫ್ ದ ಮೂನ್ ಲೆಸ್ ದನ್ ದ ಅರ್ತ್ ಅಲ್ವಾ? ಇಲ್ಲಿ ನಾವು ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಮೂನ್ ಯಾವಾಗ್ಲೂ 1/6 ಇಂಟು ಇಟ್ಸ್ ವೆಯ್ಟ್ ಆನ್ ದ ಅರ್ತ್. ಸೊ ಫಸ್ಟ್ ನಾವು ವಿ ನೋ ಅಂತ ಬರ್ಕೊಂಡು WM ಅಂದ್ರೆ ವೆಯ್ಟ್ ಆಫ್ ದ ಆಬ್ಜೆಕ್ಟ್ ಆನ್ ದ ಮೂನ್. ಸೊ ಆಲ್ವೇಸ್ 1/6 ಇಂಟು WE ಅಂದ್ರೆ ವೆಯ್ಟ್, ಇಟ್ಸ್ ವೆಯ್ಟ್ ಆನ್ ದ ಅರ್ತ್. ಫೈನ್. ಸೊ WM is equal to WE/6. ಸೊ ಇಲ್ಲಿ ಅರ್ತ್ ಇಂದು ವೆಯ್ಟ್ ಏನ್ ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಇನ್ ವೆಯ್ಟ್ WE ಅಲ್ಲಿ 36 ಕೊಟ್ಟಿದ್ದಾರೆ. ಸೊ 36/6 divided by 6 we will get answer 6. ಇದು ಎಕ್ಸಾಂಪಲ್ 10.5 ಅಲ್ಲಿ ಇದೆ, ಸಮ್ ಇದೆ, ಬಟ್ ವ್ಯಾಲ್ಯೂ ಚೇಂಜ್ ಇದೆ, ನೀವು ಅದನ್ನು ಒಂದ್ಸಲ ಸಾಲ್ವ್ ಮಾಡಿ. ಕ್ವೆಶ್ಚನ್ ನಂಬರ್ 5, ಸಜೆಸ್ಟ್ ಎ ಮೆಥಡ್ ಟು ಡಿಕ್ರೀಸ್ ರಿವರ್ಬಿರೇಷನ್. ರಿವರ್ಬಿರೇಷನ್ ಅಂದ್ರೆ ಒಂದು ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಒಂದು ಬಿಗ್ ಹಾಲ್ ಅಲ್ಲಿ ಒಂದು ಸೌಂಡ್ ಕೇಳಿಸ್ತಾ ಇರುತ್ತೆ, ಅಂದ್ರೆ ಎಲ್ಲರೂ ಮಾತಾಡೋ ಸೌಂಡ್ ಅಂತಾನೆ ತಿಳ್ಕೊಳ್ಳಿ, ಏನ್ ಇನ್ಸ್ಟ್ರೂಮೆಂಟಲ್ ಸೌಂಡ್, ಅದಕ್ಕೆ ಅದು ಪರ್ಸಿಸ್ಟ್ ಆಗಿ ರಿಪೀಟೆಡ್ ಆಗ್ತಾನೆ ಇರುತ್ತೆ ಬೈ ದ ರಿಫ್ಲೆಕ್ಷನ್ ಫ್ರಮ್ ದ ವಾಲ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ರಿವರ್ಬಿರೇಷನ್. ಅದನ್ನ ಹೇಗೆ ರಿಡ್ಯೂಸ್ ಮಾಡಬಹುದು? ಸಮ್ಟೈಮ್ಸ್ ಯು ಫೀಲ್ ಇರಿಟೇಟೆಡ್ ರೈಟ್ ಬೈ ಲಿಸನಿಂಗ್ ದಟ್. ಸೊ ಅದನ್ನ ಹೇಗೆ ನಾವು ರಿಡ್ಯೂಸ್ ಮಾಡಬಹುದು? ಟು ರಿಡ್ಯೂಸ್ reverberation, the roof and wall of the auditorium are generally covered with sound absorbent materials like compressed fiber board fiber board, adu BOARD, and rough plaster. Then third main, answer the following question. 3 questions ಇದೆ, each carries 2 marks, total 6 marks. ಇಲ್ಲಿ 2 ಗ್ರಾಫ್ ಇದೆ. The motion of 2 motor vehicles ಎಂದು ತೋರಿಸಿದ್ದಾರೆ. ವಿಚ್ ಗ್ರಾಫ್ ಶೋಯಿಂಗ್ ದ ರೀಚ್ ಆಫ್ 20 ಕಿಲೋಮೀಟರ್ ಇನ್ ಶಾರ್ಟೆಸ್ಟ್ ಟೈಮ್ ಅಂತ ಕೇಳಿದ್ದಾರೆ. ನೀವು ಎ ಗ್ರಾಫ್ ಅನ್ನ ನೋಡಿ, 20 ಕಿಲೋಮೀಟರ್ ವೆಹಿಕಲ್ ರೀಚ್ ಆಗಿರೋದು ಇನ್ 20 ಮಿನಿಟ್ಸ್. ಕರೆಕ್ಟಾ? ನಾನು ರೆಡ್ ಪೆನ್ ಅಲ್ಲಿ ಲೈನ್ ಎಳೆದಿದ್ದೇನೆ. ನೀವು ಗ್ರಾಫ್ ಬಿ ಅಲ್ಲಿ ನೋಡಿದ್ರೆ 20 ಕಿಲೋಮೀಟರ್ ಅನ್ನ 10 ಮತ್ತೆ 15 ಮಧ್ಯ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 13 ಮಿನಿಟ್ಸ್ ಅಲ್ಲಿ ರೀಚ್ ಆಗಿದೆ. ಕರೆಕ್ಟಾ? ಸೊ ಆನ್ಸರ್ ಗ್ರಾಫ್ ಬಿ, ಟು ರೀಚ್ 20 ಕಿಲೋಮೀಟರ್ ಟೈಮ್ ಟೇಕನ್ ಇಸ್ ಅಪ್ರಾಕ್ಸಿಮೇಟ್ಲಿ 13 ಮಿನಿಟ್ಸ್ ಬಿಕಾಸ್ ವೆಹಿಕಲ್ ಇಸ್ ಮೂವಿಂಗ್ ವಿತ್ ನಾನ್ ಯೂನಿಫಾರ್ಮ್ ಸ್ಪೀಡ್. ಸೊ ಯೂನಿಫಾರ್ಮ್ ಸ್ಪೀಡ್, ಯೂನಿಫಾರ್ಮ್ ಮೋಷನ್ ಅಂಡ್ ನಾನ್ ಯೂನಿಫಾರ್ಮ್ ಮೋಷನ್ ನೀವು ಆಕ್ಟಿವಿಟಿ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅನ್ಸುತ್ತೆ. ಸೊ ದಟ್ ಈಸ್ ದ ರೀಸನ್ we have to select this graph B, because time taken is shortest when compared to this one, graph A. Next, define kinetic energy and potential energy. So we will get this in what you have learnt ಅಂತ ಹೇಳಿ ಲಾಸ್ಟ್ ಪೇಜ್ ಅಲ್ಲಿ ಇರುತ್ತೆ ನೋಡಿ, ಪೇಜ್ ನಂಬರ್ 157 ಅಲ್ಲಿ ನಿಮಗೆ ಇದು ಆನ್ಸರ್ ಸಿಗುತ್ತೆ. Kinetic energy, the energy possessed by an object
due to its motion. Then potential energy, the energy possessed by a body due to its change in position or shape. So 11.2.2 page number 150 ಅಲ್ಲಿ ಇದ್ರ ಬಗ್ಗೆ explanation ಇದೆ. Question number 8. What is an echo? What is the minimum distance to hear an echo? The repetition of sound caused by the reflection of sound is called an echo. 17.2 meter is the minimum distance to hear an echo. Next, answer the following question. ಇಲ್ಲಿ question number 9. 4 question ಇದೆ. Each carries 3 marks. Draw a sketch a distance time graph ಕೇಳಿದ್ದಾರೆ. ಮತ್ತೆ ಇಲ್ಲಿ ಡೇಟಾ ಕೊಟ್ಟಿದ್ದಾರೆ. ಬಸ್ ಟ್ರಾವೆಲ್ ಇನ್ ಎ ಯೂನಿಫಾರ್ಮ್ ಮೋಷನ್, ಇಟ್ ರೀಚಸ್ ಎ ಡಿಸ್ಟೆನ್ಸ್ ಆಫ್ 20 ಕಿಲೋಮೀಟರ್ ಇನ್ 40 ಮಿನಿಟ್ಸ್ ಅಂಡ್ ಇಟ್ ಟೇಕ್ಸ್ 80 ಮಿನಿಟ್ಸ್ ಟು ಟ್ರಾವೆಲ್ ಎ ಡಿಸ್ಟೆನ್ಸ್ ಅಟ್ 40 ಅಂತ ಹೇಳಿ. ಸೊ ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ಮಿನಿಟ್ಸ್ ಗಳನ್ನ ಬರ್ಕೊಂತೇವೆ. ಸೊ ಇವ್ರು ಎಷ್ಟು ಹೇಳಿದ್ದಾರೆ, 20 ಕಿಲೋಮೀಟರ್ 40 ಮಿನಿಟ್ಸ್ ಮತ್ತೆ 80 ಮಿನಿಟ್ಸ್ ಇದೆ. ಸೊ ನಾವು 20, 40, 60, 80, 100, 120 ಆ ರೀತಿ ನೀವು ಬರ್ಕೊಳ್ಳಿ. ಆಮೇಲೆ ಡಿಸ್ಟೆನ್ಸ್ ಅನ್ನ ವೈ ಆಕ್ಸಿಸ್ ಅಲ್ಲಿ ಬರಿಬೇಕು. ಸೊ 1 ಸೆಂಟಿಮೀಟರ್ ತಗೊಂಡು ನೀವು ಬರೀರಿ. ಇವಾಗ ಫಸ್ಟ್ ಬಸ್ ಟ್ರಾವೆಲ್ಸ್ ಇನ್ ಯೂನಿಫಾರ್ಮ್ ಮೋಷನ್ ಅನ್ನ ನಾವು ಕೊನೆಗೆ ತೋರ್ಸಕ್ಕೆ ಆಗುತ್ತೆ. ಸೊ ಬಿ ಅಲ್ಲಿ ಏನಿದೆ, ಇಟ್ ರೀಚಸ್ ಎ ಡಿಸ್ಟೆನ್ಸ್ ಆಫ್ 20 ಕಿಲೋಮೀಟರ್ ಇನ್ 40 ಮಿನಿಟ್ಸ್. ಸೊ 20 ಮತ್ತೆ 40ಗೆ ನೀವು ಒಂದು ಲೈನ್ ಎಳೀರಿ. ಆಮೇಲೆ ಸಿ ಅಲ್ಲಿ ಏನ್ ಹೇಳಿದ್ದಾರೆ, 80 ಮಿನಿಟ್ಸ್ ಟು 40 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಸೊ ಫ್ರಮ್ 40 to 80 ಡ್ರಾ ಒನ್ ಲೈನ್. Then you can draw a bus travels in a uniform motion, that is in a straight line. Fine. Question number 10. Car falls off a ledge and drops to the ground in 1 second. Let G equal to 10 meter per second square ಕೊಟ್ಟಿದ್ದಾರೆ. So A ಅಲ್ಲಿ what is the speed on striking the ground? B average speed during 1 second. C how high is the ledge from the ground? ನೀವು ಎಕ್ಸಾಂಪಲ್ 10.2 ಪೇಜ್ ನಂಬರ್ 136 ಅಲ್ಲಿ ವ್ಯಾಲ್ಯೂ ಮಾತ್ರ ಚೇಂಜ್ ಇದೆ. 1 ಸೆಕೆಂಡ್ ಬದಲು ಐ ಥಿಂಕ್ 0.5 ಸೆಕೆಂಡ್ ಕೊಟ್ಟಿದ್ದಾರೆ. ನಂಗೆ ಸಾರಿ ಅಷ್ಟು ಮ್ಯಾಪ್ಕ ಇಲ್ಲ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ, ಅದನ್ನು ಸಹ ಸಾಲ್ವ್ ಮಾಡಿ. ಸೊಲ್ಯೂಷನ್ ಟೈಮ್ ಟಿ ಈಕ್ವಲ್ ಟು ಎಷ್ಟು ಕೊಟ್ಟಿರೋದಲ್ಲಿ 1 ಸೆಕೆಂಡ್. ಸೊ 1 ಸೆಕೆಂಡ್ ಬರ್ಕೊಂತೀವಿ. ಇನಿಷಿಯಲ್ ವೆಲಾಸಿಟಿ, ಅದು ಇನಿಷಿಯಲ್ ವೆಲಾಸಿಟಿ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಯಾವಾಗಲೂ ಎಷ್ಟಿರುತ್ತೆ, 0 ಇರುತ್ತೆ. ಮತ್ತೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಅಲ್ಲೇನು ಜಿ ಅಂತ ಕೊಟ್ಟಿದ್ದಾರೆ ನೋಡಿ, ಅದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಎಷ್ಟು ಕೊಟ್ಟಿದ್ದಾರೆ, 10 ms ಇದೆ, ಅದನ್ನ ಬರ್ಕೊಂತೀವಿ. ಫಸ್ಟ್ ಎ ಅಲ್ಲಿ ಏನು ಸ್ಪೀಡ್ ಅನ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಸ್ಪೀಡ್ ಈಕ್ವಲ್ ಟು ವಿ ಈಕ್ವಲ್ ಟು ಎ ಟಿ. ಎ ಅಂದ್ರೆ ಏನು, ಆಕ್ಸಿಲರೇಷನ್. ಸೊ ಅಲ್ಲಿ ಏನ್ ಎಷ್ಟು ಕೊಟ್ಟಿದ್ದಾರೆ, ಆಕ್ಸಿಲರೇಷನ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಅದನ್ನ ಬರ್ಕೊಂಡು ಇಂಟು ಟಿ. ಟಿ ಟೈಮ್ ಟೇಕನ್ ಎಷ್ಟು, 1 ಸೆಕೆಂಡ್ ಅಲ್ವಾ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಷ್ಟು ಆನ್ಸರ್ ಸಿಗುತ್ತೆ. ಯಾವಾಗ್ಲೂ ಆನ್ಸರ್ ಮತ್ತೆ ಫಾರ್ಮುಲಾ ಬರೆದ್ರೆ ಅದಕ್ಕೆ ಬಾಕ್ಸ್ ಹಾಕಿ ಅದನ್ನ ಹೈಲೈಟ್ ಮಾಡ್ಬೇಕು ನೀವು. ದೆನ್ ಬಿ ಅಲ್ಲಿ ಆವರೇಜ್ ಸ್ಪೀಡ್ ಕೇಳಿದ್ದಾರೆ. ಆವರೇಜ್ ಸ್ಪೀಡ್ ಗೆ ಫಾರ್ಮುಲಾ ಯು ಪ್ಲಸ್ ವಿ ಡಿವೈಡೆಡ್ ಬೈ 2. ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ವಿ ಅಂದ್ರೆ ಫೈನಲ್ ವೆಲಾಸಿಟಿ. ಫಸ್ಟ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ಯು 0 ಇದೆ ಅಲ್ವಾ, ಪ್ಲಸ್ ಮತ್ತೆ ಫೈನಲ್ ವೆಲಾಸಿಟಿ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮೇಲೆ ವಿ ಗೆ ನಾವು ಕಂಡುಹಿಡಿದಿದ್ದೀವಿ ನೋಡಿ, ಆ ಫೈನಲ್ ವೆಲಾಸಿಟಿನ ನಾವು ಇವಾಗ ಇಲ್ಲಿ ಬರಿಬೇಕು. ಎ ಅಲ್ಲಿ ಆನ್ಸರ್ ಸಿಕ್ಕಿತ್ತಲ್ವಾ, ಅದು ಡಿವೈಡೆಡ್ ಬೈ 2. ಸೊ ಅದನ್ನ ಡಿವೈಡ್ ಮಾಡಿದ್ರೆ ನಮಗೆ ಇಷ್ಟು ಆನ್ಸರ್ ಬರುತ್ತೆ. ಕರೆಕ್ಟಾ, 5 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ನೆಕ್ಸ್ಟ್ ಸಿ ಅಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ ಕೇಳಿದ್ದಾರೆ. ಅದಕ್ಕೆ ಫಾರ್ಮುಲಾ ಎಸ್ ಈಕ್ವಲ್ ಟು ಹಾಫ್ 80 ಸ್ಕ್ವಯರ್. ಈಗ ಹಾಫ್ ಬರ್ಕೊಂತೀವಿ. ಬರ್ಕೊಂಡು ಆಕ್ಸಿಲರೇಷನ್ ಎಷ್ಟಿದೆ ಕೊಟ್ಟಿದಾರಲ್ವಾ, ಜಿ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದಾರಲ್ವಾ, ಅದನ್ನ ಬರ್ಕೊಂತೀವಿ. ಸೊ ನಮ್ಮ ಟೈಮ್ ಎಷ್ಟು, 1 ಸೆಕೆಂಡ್ ಕೊಟ್ಟಿರೋದು, ಸಾರಿ 1 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಹಾಫ್ ಇಂಟು 10 ಇಂಟು 1 ಸೆಕೆಂಡ್, ಸೊ 5 ಮೀಟರ್. ಈಸಿ. ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳಿ. ಈ ಕ್ವೆಶನ್ ಬಂದ್ರೆ ಈಸಿಯಾಗಿ ಯು ಕ್ಯಾನ್ ಸ್ಕೋರ್ ದ ಮಾರ್ಕ್ಸ್. ಕ್ವೆಶನ್ ನಂಬರ್ 11. The ship of a nation drowned in a deep sea. To detect the sunken ship, another ship was sent to the place. Then name the device used to detect the sunken ship. Sonar. ಅದು ಫುಲ್ ಫಾರ್ಮ್ ಕೇಳಿದ್ದಾರೆ. ನೆಕ್ಸ್ಟ್ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್. ಹೌ ಇಟ್ ವರ್ಕ್ಸ್ ಎಕ್ಸ್ಪ್ಲೇನ್. ಯು ವಿಲ್ ಗೆಟ್ ದಿಸ್ ಆನ್ಸರ್ ಇನ್ ಪೇಜ್ ನಂಬರ್ 171 12.5.1 ಅಲ್ಲಿ ಹೌ ಇಟ್ ವರ್ಕ್ಸ್ ಎಕ್ಸ್ಪ್ಲನೇಷನ್ ಇದೆ.
You can copy from there, otherwise you can pause the video and copy this answer. The next question number 12. An object of mass 15 kg is at a certain height above the ground. If the potential energy of the object is 450 joule, find the height at which the object is with respect to the ground ಅಂತ ಕೇಳಿದ್ದಾರೆ. ಮತ್ತೆ ಇಲ್ಲಿ G ಕೊಟ್ಟಿದ್ದಾರೆ. ಅಂದ್ರೆ G ಅಂದ್ರೆ ಏನಿಲ್ಲಿ ಗ್ರಾವಿಟೇಷನಲ್ ಆಕ್ಸಿಲರೇಷನ್, ಕರೆಕ್ಟಾ? ಸೊ ಒಂದು ಎಕ್ಸಾಂಪಲ್ ಸಮ್ 11.6 ಅಲ್ಲಿ ನಿಮಗೆ ಓನ್ಲಿ ದ ಮಾಸ್ ವ್ಯಾಲ್ಯೂ ಚೇಂಜ್ ಆಗಿದೆ ಅಷ್ಟೇ. ಸೊ ಅದನ್ನ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 154 ಅಲ್ಲಿ ಸಿಗುತ್ತೆ. ಫಸ್ಟ್ ಸೊಲ್ಯೂಷನ್, ಮಾಸ್ ಆಫ್ ದ ಆಬ್ಜೆಕ್ಟ್ ಎಷ್ಟು ಕೊಟ್ಟಿದ್ದಾರೆ? 15 kg. ದೆನ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ? 450 ಜೌಲ್ ಇದೆ, ಕರೆಕ್ಟಾ? ಸೊ ಫಾರ್ಮುಲಾ EP ಈಕ್ವಲ್ ಟು mgh, ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಈಕ್ವಲ್ ಟು ಮಾಸ್, ದೆನ್ G ಅಂದ್ರೆ ಗ್ರಾವಿಟೇಷನಲ್ ಆಕ್ಸಿಲರೇಷನ್, ದೆನ್ H ಅಂದ್ರೆ ಹೈಟ್, ಕರೆಕ್ಟಾ? ಸೊ EP ಎಷ್ಟಿದೆ? 450 ಜೌಲ್ ಕೊಟ್ಟಿದ್ದಾರೆ. ಸೊ ಮಾಸು m 15 kg, ದೆನ್ G ಅವ್ರು ಕೊಟ್ಟಿದಾರಲ್ವಾ 10 ms ಮೀಟರ್ ಸೆಕೆಂಡ್ ಸ್ಕ್ವೈರ್, ಅದನ್ನ ಬರ್ಕೊಂಡು ಇಂಟು H. ಸೊ 450 ಡಿವೈಡೆಡ್ ಬೈ 15 ಇಂಟು 10 ಮಲ್ಟಿಪ್ಲೈ ಮಾಡಿದಾಗ 150 kg ms ಸ್ಕ್ವೈರ್ ಸಿಗುತ್ತೆ. ಸೊ ಅದನ್ನ ಡಿವೈಡ್ ಮಾಡಿದಾಗ ಆನ್ಸರ್ 4 ಮೀಟರ್. ಸೊ ದ ಆಬ್ಜೆಕ್ಟ್ ಈಸ್ ಅಟ್ ದ ಹೈಟ್ ಆಫ್ 4 ಮೀಟರ್. ಅದನ್ನ ನೀವು ಹೈಲೈಟ್ ಮಾಡಬೇಕು. Then answer the following question. 1 question for 4 marks. State Newton's 3 laws of motion ಅಂತ ಕೇಳಿದ್ದಾರೆ and give an example for third law of motion. So what you have learnt, page 127 ಅಲ್ಲಿ ನಿಮಗೆ 3 laws the states ಕೊಟ್ಟಿದ್ದಾರೆ. So you can learn from there, otherwise you can copy from here and you can learn. ಅಲ್ಲಿರೋದನ್ನೇ ನಾನು ಇಲ್ಲಿ ಬರ್ದಿರೋದು. ಥರ್ಡ್ ಲಾ ಆಫ್ ಮೋಷನ್ ಅಲ್ಲಿ ಎಕ್ಸಾಂಪಲ್, to every action there is, example for third law of motion, when a sailor jumps out of a rowing boat, as the sailor jumps forward, the force on the boat move it backwards. So third law of motion apply ಆಗುತ್ತೆ. The next part B is chemistry in next video. I hope ಹೇಳಿರೋದು ಅರ್ಥ ಆಗಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದು. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಕೈಂಡ್ಲಿ ಸಬ್ಸ್ಕ್ರೈಬ್ and thank you for watching.